ಇಲಾಖೆಯಿಂದ ಮಹತ್ವದ ಒಂದು ಆದೇಶ ಹೊರಡಿಸಿರುವಂತದ್ದು. ಪ್ರಮುಖವಾಗಿ ಏನು ರಾಜ್ಯದಲ್ಲಿರುವಂತಹ ಎಲ್ಲಾ ಜನೌಷಧಿ ಕೇಂದ್ರಗಳನ್ನು ಬಂದ್ ಮಾಡಬೇಕು ಅಂತ ಕೂಡ ರಾಜ್ಯ ಸರ್ಕಾರದಿಂದ ಆದೇಶ ಹೊರಡಿಸಿರುವಂತದ್ದು. ಪ್ರಮುಖವಾಗಿ ನಾವು ನೋಡ್ತಾ ಇರಬಹುದು, ಎಲ್ಲ ಒಂದ್ ಕಡೆ ಕೇಂದ್ರ ಸರ್ಕಾರ ಬಡವರಿಗೆ, ದೀನದಲಿತರಿಗೆ, ಏನೊಂದು ಕೂಲಿ ಕಾರ್ಮಿಕರಿಗೆ ಕಮ್ಮಿ ಬೆಲೆಯಲ್ಲಿ ಒಂದು ಏನು ಔಷಧಿ ಸಿಗಬೇಕು ಅಂತ ಒಂದು ಜನೌಷಧಿ ಕೇಂದ್ರಗಳನ್ನ ಸ್ಥಾಪನೆ ಮಾಡೋಕೆ ಇಡೀ ದೇಶದಲ್ಲಿ ಒಂದು ರೀತಿಯಲ್ಲಿ ಮೋದಿ ಸರ್ಕಾರ ಒಂದು ಆದೇಶ ಮಾಡಿತ್ತು. ಆದ್ರೆ ಎಲ್ಲ ಒಂದ್ ಕಡೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಸಿಟ್ಟು ಹೊಡೆದು ನಿನ್ನೆ ಏನು ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು ಏನು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ರಾಜ್ಯದಲ್ಲಿ ಜನೌಷಧಿ ಕೇಂದ್ರಗಳು ಬೇಡ, ಅದರಲ್ಲೂ ಪ್ರಮುಖವಾಗಿ ಜನೌಷಧಿ ಕೇಂದ್ರಗಳು ಎಲ್ಲಾನ ಮಾಡ್ಲಿ ಅವರು, ಆದ್ರೆ ಆಸ್ಪತ್ರೆ ಕೇಂದ್ರ ಆವರಣದಲ್ಲಿ ಅಂದ್ರೆ ಕಾಂಪೌಂಡ್ ಒಳಗಡೆ ಯಾವುದೇ ಕಾರಣಕ್ಕೂ ಕೂಡ ಜನೌಷಧಿ ಕೇಂದ್ರಗಳು ಬೇಡ ಅಂತ ಕೂಡ ನಿನ್ನೆ ಒಂದು ಆದೇಶದಲ್ಲಿ ತಿಳಿಸಿರುವಂತದ್ದು. ಇದಕ್ಕೆ ಮೇನ್ ಕಾರಣ ಏನು ಅಂದ್ರೆ, ನಾವೀಗಾಗಲೇ ರಾಜ್ಯ ಸರ್ಕಾರ ಸಮರ್ಥನೆ ಮಾಡ್ಕೊಡ್ತಾ ಇರುವಂತದ್ದು, ನಾವೀಗಾಗಲೇ ಏನೋ ಒಂದು ನಮ್ಮ ಸರ್ಕಾರಿ ಹಾಸ್ಪಿಟಲ್ಗಳಲ್ಲಿ ಒಂದು ರೀತಿಯಲ್ಲಿ ನಾವು ಎಲ್ಲಾನು ಕೂಡ ಚಿಕಿತ್ಸೆ ಆಗಿರ್ಬೋದು, ಔಷಧಿಗಳನ್ನು ಉಚಿತ ಕೊಡ್ತಾ ಇದೀವಿ. ಆ ಹಿನ್ನೆಲೆಯಲ್ಲಿ ನಮ್ಗೆ ಯಾಕೆ ಜನೌಷಧಿ ಮೆಡಿಕಲ್ ಶಾಪ್ ಕೊಡೋದನ್ನು ಕೂಡ ಒಂದು ರೀತಿಯಲ್ಲಿ ಸರ್ಕಾರ ಕೇಳ್ತಾ ಇರುವಂತದ್ದು. ಈಗಾಗಲೇ ಎಲ್ಲ ರಾಜ್ಯ ಸರ್ಕಾರದ ಎಲ್ಲ ಜಿಲ್ಲೆಗಳಿಗೂ ಕೂಡ ಒಂದು ಆದೇಶ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಏನು ಜನೌಷಧಿ ಕೇಂದ್ರಗಳು ಎಲ್ಲೆಲ್ಲಿ ಸರ್ಕಾರದ ಅಧೀನದಲ್ಲಿರುವಂತಹ ಹಾಸ್ಪಿಟಲ್ಗಳಲ್ಲಿಗೆ ಅದೆಲ್ಲನೂ ಕೂಡ ಬಂದ್ ಮಾಡಬೇಕು ಅಂತ ಕೂಡ ಹೇಳ್ಕೊಂಡಿರುವಂತದ್ದು. ಆದ್ರೆ ಇಲ್ಲಿ ಏನು ಔಷಧಿ ಕೇಂದ್ರಗಳಿರುವಂತಹ ಕೆಲವು ವರ್ತಕರು ಕೂಡ ಅವ್ರು ಹೇಳ್ತಾ ಇರೋದು, ನಾವು ಈಗಾಗಲೇ 8 ರಿಂದ 10 ಲಕ್ಷ ಬಂಡವಾಳ ಹಾಕಿದೀವಿ, ಗುಡ್ವಿಲ್ ಕೊಟ್ಟಿದ್ದೀವಿ, ಈ ರೀತಿ ಮಾಡಿದ್ರೆ ಹೇಗೆ ಅಂತ ಕೂಡ ತಮ್ಮ ಸಾಳ್ವಿ ತೊಳ್ಕೊತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಜೊತೆ ಮಹೇಶ್, ಅಶ್ವಗಂಧ ನ್ಯೂಸ್, ಬೆಂಗಳೂರು.